ನಮ್ಮ ಮೊದಲ ಕಿರುಚಿತ್ರ ಹಾಗೂ ನಮ್ಮ ಮೊದಲ ಪ್ರಯತ್ನ ತಾವೆಲ್ಲರೂ ನೋಡಿ ಹಾರೈಸಬೇಕೆಂದು ಕೇಳಿಕೊಳ್ಳುವೆ. ಅಪ್ಪಿ ಬುಕ್ ಇಟ್ಕೋರೋದೊಂದ ರೊಕ್ಕ ಬರೀ ಡಿಗ್ರಿ ಮುಗಿ ಮಾಡೋಣ ಅದ ಬುಕ್ನಾಗ ಮುಗಿಸಿದಲ್ಲ ಮತ್ತೆ ನಾವ್ ಅಂದ್ರೆ ಹಗರಲ್ಲೇ ಹಗ್ಗೋ ನಿಮ್ದ್ ಬರೀ ಇದಾತಲ್ಲಿ ನಂದಂತ್ರು ಹೆಂಗಾರು ಎಕ್ಸಾಮ್ ಮುಗಿತಿ ನಾನಂತ್ರು ಊರಿಗೆ ಹೋಗ್ಕೊಂಡು ನೀವ್ ಏನ್ ಮಾಡ್ತೀರಿ ಮಾಡ್ರಿ ನಾಳೆ ನಾ ಬಸ್ ಸ್ಟ್ಯಾಂಡ್ ಹೋಗ್ಕೊಂಡು ಬಸ್ ಸ್ಟ್ಯಾಂಡ್ ತನ ಬಿಟ್ಟು ಬಂದ್ಬಿಡ್ರಿ ನಡಿ. ಏನಂತ ಹಿಂಗ್ ಮಾಡತ್ತಾನ ಅವನವನ ಅದ್ ಏನಾರ ಇರುವಾತು ಸಿಟ್ ಮಾಡ್ಕೊಂಡು ಹೋಗ್ಯ ನಾವ್ ಮೊದ್ಲು ಸಮಾಧಾನ ಮಾಡೋಣ ಬಾ ಅವ್ನ್ ಎಲ್ಲಾರ ಹೋಗಿ ನಡಿ ಕಟ್ಕೊಂಡ್ ನಾವು ಯಾಕಡೆ ಹೋಗಿಗೆ ಬರ್ಲಿ ಕುಂತ್ ಅಲ್ಲೇ ನಾವು ಹಂಗ್ಯಾಕ್ ಮಾಡ್ತೀವೋ ಎಲ್ಲಾ ಸಿಟ್ ನೀವಂತೂ ಏನ್ ಹೇಳಿ ತಿಳ್ಕೋರಿ ಮುಂದೆ ಜೀವನದಾಗ ಏನ್ ಮಾಡ್ಬೇಕು ಅನ್ನೋದು ಆಸೆನೂ ಇಲ್ಲ ನಿಮಗ ಕನ್ಸು ಇಲ್ಲ ನಾಳೆ ನಾ ಊರಿಗೆ ಹೋಗ್ನು ನನ್ನ ಬಿಟ್ಟು ಬಂದ್ಬಿಟ್ರಿ ಸಾಕು. ನಾಳೆ ಊರಿಗೆ ಹೋಗವ ಹೋಗ್ತೀನಿ. ನಾಳೆ ಊರಿಗೆ ಹೊಂಟಾನಂತ ರಾತ್ರಿ ಪಾರ್ಟಿ ಅರೇಂಜ್ ಮಾಡೋಣ. ಊರಿಗೊಂದ್ ಹತ್ತಿದ್ರು ಉಡಾಳ್ಗೊಂದ್ ಹತ್ತಿತ್ತ ಅವ್ ಏನ್ ಹೊಯ್ಕೊಳತ್ತಾನ. ಹೋಗೋಣ ನನಪ್ಪ ಹಂಗಂದ್ರ ಈಗ ಹೋಗೋಣ ಮಾರಾಯ ದೋಸ್ತ ಒಬ್ಬ ಹಚ್ಚೇ ಬಿಟ್ಟು. ಹಲೋ ಇಲ್ಲೇ ಸರ್ಕಲ್ ನಾಗ ಕಟ್ಟಿ ಮೇಲೆ ಕುಂತ ಬಾ ಬಾ. ಯಾರು ನಮ್ಮ ಆಕಾಶ ತಡಿಪ ಇವಂತೆ ನಮಗ್ ಸಿಗುದಿಲ್ಲ ಇನ್ನ. ಹೋಗೋಣ ನಡಿ ನಾವ. ಹಂಗ್ಯಾಕ್ರೆ ಮತ್ತೆ ನೀನ ಹೋದೆ ನಮ್ದಾರ ಏನ್ ಕೆಲಸ ನಡಿ ನಡಿ. ಆಯ್ತು ನೀವ ರೂಮ್ನಾಗಿರ್ರಿ ಬರ್ತೀನ. ಏನಂತೀಪ ಹುಲಿ ಅವ್ ಫೋನರ್ ಮಾಡು ಮರ ಎಲ್ಲದಾನ ಮಾಡ್ದಂತಡಿ. ಹಲೋ ಕಿರಣ ಎಲ್ಲಿದೆ? ನಾವ್ ರೆಡಿ ಈಗ ರೂಮ್ ಬಿಟ್ಟು ಇಲ್ಲೇ ಹೊರಗೆ ನಿಂತಿದ್ವಿ ದೌಡ್ ಬಾ. ಸರಿ ಬಾ. ಏನಂತ ಇಲ್ಲೇ ಅದಾನಂತ ಬಂದ 2 ನಿಮಿಷ ಬಾ ಮಾತಾಡಿ ಹೋಗು. ಆರಾಮ್ ನೀವು? ಆರಾಮಪ್ಪ. ಏನ್ ಸಮಾಚಾರ? ಏನ್ ಕಿರಣ್ ಫೋನ್ ಮಾಡಿದಂತೆ? ಇಲ್ಲ ಊರು ಹೊಂಟಾನ. ಹೌದಾ ಹೌದಾ ಎಕ್ಸಾಮ್ ಮುಗೀತ ಊರಿಗೆ ಹೋಗಿ ಬಾಳ ದಿನ ಮುಗಿದಪ್ಪ. ಖುಷಿ ಆಯ್ತಾ? ಆರಾಮಲ್ಲ? ಫಸ್ಟ್ ಕ್ಲಾಸ್ ಆಗಿದೆ. ಇವ್ರೆಲ್ಲ ಎಲ್ಲಿ ಸಿಗ್ತಾರೆ ಬಿಸಿ ಪರ್ಸನ್? ಹಂಗೇನಿಲ್ಲ ಹೆಚ್ಚಿನ ಕೊಡ್ತಾರಪ್ಪ ಬಿಡ್ಡಿ ಹಾಕೋದಲ್ಲ. ಬರ್ರಿ ಅಣ್ಣ ಸರಿ ಹೋಗೋಣ. ಲೇಟ್ ಆಗಿ ಸ್ವಲ್ಪ ಡ್ರಾಪ್ ಮಾಡಿ ಹೋಗಿ. ಸರಿ ಹೋಗೋಣ ಬನ್ನಿ. ಟೈಮ್ ಆಯ್ತು. ನಿಮ್ದೊಂದು ಬ್ಯಾಗ್ ಕಿರಣ ಹಬ್ಬ ಹೋಗೋಣ. ಹೋಗಿ ಬರ್ತೀನಿ ಸಿ. ಹೋಗ ಬಾಯ್. ಆರಾಮ್ ಹೋಗಿ ಬರ. ಫೋನ್ ಮಾಡಪ್ಪ ಮತ್ ಮಾಡ್ತಿ. ಇಲ್ಲ ಇಲ್ಲ ಕಾಲ್ ಮಾಡ್ತೀನಿ ಹೋಗಿ. ಹಾ ಸರಿ ಬಿಟ್ಟು ಬರ್ತೈತ ಆಮೇಲೆ ಸಾಯಂಕಾಲ ಮೀಟ್ ಆಗೋಣ. ಸರಿ ಬಾಯ್. ಬಾಯ್. ಆರಾಮಿನ ನಾ ಬರ್ತೀನಿ ಮತ್ತೆ ಬಾಯ್. ಹಲೋ ವಿಷಯ ಎಲ್ಲದೆ? ಹೌದಾ ಬಂದೆ. ಹಲೋ ಇಲ್ಯಾಕ್ ಬಂದ್ ಕುಂತೀವ? ಯಾಕ ಬ್ಯಾಸರ ಆಗ್ತೈತಿಲ್ಪ ಹಿಂಗಾಗಿ ಬಂದ್ ಕುಂತ್ಬಿಟ್ಟೆ. ಅಂತದೇನ್ ಬೇಜಾರ? ಅವನು ಊರ್ ಹೋದಪ್ಪ. ಎಕ್ಸಾಮ್ ಮುಗಿದು ಇನ್ನು ರಿಸಲ್ಟ್ ಬರೋ ಮಟ್ಟ ಸುಮ್ ಕೆಲ್ಸಕ್ರ ಹೋಗ್ಬಿಡುಂಬ. ಎಲ್ಲಾರ ಜಾಬರ್ ಸಿಗೋ ಮಟ್ಟ ಯಾವ್ದಾರ ಕೆಲಸ ಹತ್ತನ್ನು ಯಾರ ನಾ ಹೇಳೋದಟ್ ತಲೆ ಹಾಕೋರ್ಲಿ ಏನ್ರ ಬಿಸ್ನೆಸ್ ಅದು ಮಾಡೋನು ಎಲ್ಲಾರು ಕೂಡಿ. ಬಿಸ್ನೆಸ್ ಮಾಡ್ಬೋದ್ಲಿ ಈಗ ರೊಕ್ಕರ ಬೇಡ ಬಿಸ್ನೆಸ್ ಮಾಡ್ಬೇಕಂದಿರ ಕೈಯಾಗ. ಎಲ್ಲಾರು ಲೋನ್ ತೆಗಿದಪ್ಪ.
ಲೋನ್ ತೆಗ್ದಿವಿ ಅಕಸ್ಮಾತ್ ಬಿಸ್ನೆಸ್ ಅದು ಲಾಸ್ ಆಗ್ತಾ ಅಂತಂದ್ರೆ ದಕ್ಕಸ್ಕೋಬೇಕು ದೋಸ್ತ. ಸುಮ್ಮ ಒಂದ್ ಕೆಲ್ಸ ಮಾಡ್ಬಿಡೋಣ ಇಬ್ರು ಕೂಡ ಕೆಲ್ಸಕ್ಕೆ ಹೋಗೋಣ ಎಲ್ಲಾರ ಹೋಗಿ ಹ್ಮ್ ಸ್ವಲ್ಪ ರೊಕ್ಕ ಅದು ಅಂದ್ರೆ ಏನ್ರ ಒಂದ್ ನಮ್ ಒಂದ್ ಬಿಸ್ನೆಸ್ ಮಾಡಕ್ ಬರ್ತೈತಿ. ನಾನಂತೂ ಬರಂಗಿಲ್ಲ, ನಾನು ಬೇರೆ ವಿಚಾರ ಅದಾವು. ನನ್ ಪರಿಚಯದವ್ರು ಅದಾರ, ಒಂದ್ ಕಡೆ ಹೋಗ್ತಿ ಕೆಲ್ಸಕ್ಕ. ಯಾರು ಅಲ್ಲಿ ಒಂದ್ ವಾಷಿಂಗ್ ಸೆಂಟರ್ ಐತಿ. ನೀವ್ ಹೋಗ್ತೇನಂದ್ರ ಹಚ್ಚಿ ಕೊಡ್ತೀನಿ. ನೋಡಿ ಅಷ್ಟರ ಮಾಡಿ ನನಗರ ಹಚ್ಕೊಡು ಹೋಗ್ಲತ್ತ. ನಾ ಮಾತಾಡಿ ಏನಿದ್ದು ನಿಂಗೆ ಹೇಳ್ತೀನಿ. ಹೂ ಭೇಟಿಯಾಗೋಣ ಒಂದ್ಸಲ. ಯಾವಾಗ ಹೋಗುನು? ನಾಳೆ ಹೋಗುನು. ನಾಳೆ ಹೋಗುಣ. ಸರಿ, ನಾ ನಾಳೆ ಮಾತಾಡಿ ಫೋನ್ ಹಚ್ತೀನಿ. ಇಬ್ರು ಹೋಗಿ ಭೇಟಿಯಾಗೋಣ. ಈಗ ಹೋಗುನ್ ನಡಿ ಮನಿ ಕಡೆರ. ಬಾಳ ದಿನ ಆಗಿತ್ತು ಇನ್ನೂ ಬಂದಿಲ್ಲ ಮನಿಗ್. ಯಾರ್ ಬೇಕಂದಿ? ಅವ ವೀರ್ಯ ಅಲ್ಲೇ ಬಿಟ್ಟು ಹೋದಪ್ಪ ಅವ. ಹಲೋ ಹಲೋ. ಯಾ ಅಲ್ಲಿ ಇದಕ್ಕೆ ಗ್ಯಾರೇಜಿಗೆ ಬೆಟ್ ಮಾಡ್ಸಕ್ ಬರ್ತೀನಿ ಅಂದಲ್ಲ, ಇನ್ನ ಬರ್ಲಿಲ್ಲ. ಎಲ್ಲದೀನಿ? ಇಲ್ಲಿ ರೂಮ್ ಈಗ ಹೊರಗೆ ಬಂದು ನಿಂತಾನೀಗ. ಆನ್ ದಿ ವೇ ಅಂತೇಳಿ ಬಂದೆ. ಸರಿ ಬಾ. ಇನ್ನ ಬರ್ಲಿಲ್ಲ. ಹಾಡ ಇದ್ಯಾರ್ದು ಮರ? ಇದ್ಯಾರ್ಲೇ ಗಾಡಿ? ಯಾವಾಗ? ಮೊನ್ನೆ ತಗೊಂಡ್ಲ ಒಂದ್ ವಾರ ಆತ. ನನಗೆ ಹೇಳಿಯಲ್ಲ ಮತ್ ನೀನ. ಟೈಮ್ ಸಿಕ್ಕಿಲ್ಲ, ನೀನು ಭೇಟಿ ಆಗಿಲ್ಲ. ಅಲ್ಲಿ ಹೋಗೋಣ. ನಡಿ ಹೋಗುನ್. ಆಯ್ತು. ಲಾಕ್ತಿಗೆ ನಾನು ಬೈಕ್ ತೊಗೊಂಬರ್ತಾನಂತ ಮಾಡಿದ್ದೆ, ನಿನ್ನೆ ಬೈಕ್ ತಂದಿಲ್ಲ. ಇಲ್ಲೇ ಇರ್ತಾರ ಸರ್. ನಮ್ಮ ಬಗ್ಗೆ ಫೋನ್ ಮಾಡಿದ್ವಿ ಫ್ರೆಂಡ್ ಶಶಿ ಅಂತ. ನಾಳಿಂದ ಈ ಕೆಲ್ಸಕ್ಕೆ ಬರ್ತಾನಂತೆ. ಅದನ್ನ ಬ್ಯಾಂಕ್ ಕೆಲ್ಸದ್ದು ಅವಂಗೆಲ್ಲ ಹೇಳ್ಕೊಟ್ಟೆ. ಮೊದಲೇ ಮಾಡ್ತಿದ್ವಿ. ಇಲ್ಲ ಸರ್, ಕಾಲೇಜ್ ಹೋಗ್ತಿದ್ವಿ. ಈಗ ಡಿಗ್ರಿ ಮುಗಿದ ಎಕ್ಸಾಮ್ ರಿಸಲ್ಟ್ ಬರೋ ಮಾತಾಡ್ತೀವಿ. ಕೆಲಸ ಮಾಡ್ತೀರಲ್ಲ? ಮಾಡ್ತೀನಿ. ಕೆಲಸ ತೋರಿಸ್ಕೊಡ್ಲಿ? ಹಾಂ ಸರ್, ನಾಳೆ ಬರ್ತೀನಿ. ಬರ್ತಾನೆ ತೋರಿಸ್ತಾನೆ. ಗಾಡಿ ಮಾಡ್ಕೊಂಡು ಹೋಗಿ. ಮೊದ್ಲಿಂದ ಏನ್ ಮಾಡ್ಕೊಂತ ಬಂದೀನಿ. ನಮಗೂ ಚಂದಾಗಿ ಕೆಲಸ ಒಟ್ಟು ಹೇಳ್ಕೊಡು. ಅವಂಗ ಕೆಲ್ಸದ ಹೇಳ್ಕೊಟ್ಬಿಟ್ರೆ ಕೆಲಸದನ್ಕೆ ಎಲ್ಲ ಮಾಮೂಲಿ ಎಲ್ಲಾ ಹುಡುಗರು ಮಾಡ್ತಿರ್ತಾರೆ. ಅದ ತರ ಮಾಡ್ಕೊಂಡು ಹೋಗ್ಬೇಕು ನಾವು. ಇಲ್ಲೊಂದ್ ಗಾಡಿ ಇರ್ತೈತಿ ವ್ಯಾಕ್ಯೂಮಿಗೆ. ಇಲ್ಲಿ ಎಲ್ಲ ವ್ಯಾಕ್ಯೂಮ್ ಅದು ಮಾಡ್ಬೇಕು. ಆಮೇಲೆ ಇಲ್ಲಿ ವಾಷಿಂಗ್ ಇರ್ತೈತಿ. ನೀರ್ ಹೊಡದ ಮೇಲೆ ಫೋಮ್ ವಾಶ್ ಅಂತ ಇರ್ತೈತಿ ನಮ್ಗೆ. ಫೋಮ್ ವಾಶ್ ಮಾಡ್ಬೇಕು. ಆಮೇಲೆ ಇಲ್ಲಿಂದ ಗಾಡಿ ಬಂದು ಇಲ್ಲಿ ಬರ್ತೈತಿ. ವರ್ಷದೋದು ಇರ್ತೈತಿ. ಇಲ್ಲಿ ಒಂದ್ ಕಡೆ ಕೆಲಸ, ಎರಡ್ ಕಡೆ ಕೆಲಸ, ಮೂರ್ ಕಡೆ ಕೆಲಸ ಇರ್ತಾವ. ಚಂದಾಗಿ ಮಾಡ್ಕೊಂಡು ಹೋಗ್ಬೇಕು. ನಾಳಿಂದ ಬಾ ಹಂಗಾದ್ರೆ. ಪೇಮೆಂಟ್ ಕ್ಲಿಯರ್ ಮಾಡ್ತಾನೆ. ಬೆಳಗ್ಗೆ 8ರಿಂದ ರಾತ್ರಿ 8 ಮಟ. ಸರಿ ದೋಸ್ತ ಎಲ್ಲದೆ? ಮತ್ ಇವತ್ತಲ್ಲಿ ಗ್ಯಾರೇಜ್ಗೆ ಬಿಡಾಕ್ ಬಾರ ಮರ. ಹೋಗುನ್ ಬಾ, ಮತ್ತ ಟೈಮ್ ಆಗೈತೆ. ಆಯ್ತು ಬಾ, ಇಲ್ಲದನ್ ಬಾ. ಸರಿ. ಟೈಮ್ ಭಾಳ ಆಗೈತೆ. ಮತ್ತೇನ್ರ ಅಂತಾರ ಸರ್ ಅವ್ರೇ ನಮಗ ಫೋನ. ಈ ತರ ಕೆಲಸ ಇರ್ತೈತಿ ಇಲ್ಲಿ. ನೀನ್ ಡ್ರೆಸ್ ಒಂದ್ ಚೇಂಜ್ ಮಾಡ್ಕೋ.
ಡ್ರೆಸ್ ಚೇಂಜ್ ಮಾಡ್ಕೊಂಬಾ ನಿನ್ ಕೆಲಸ ಇಲ್ಲಿ ಹೇಳ್ಕೊಡ್ತಾರೆ ಇವ್ರು. ಸರಿ, ಹೋಯ್ ಬಾ. ಮೊದಲ ಕೆಲಸ ಮಾಡ್ತಿದ್ದವ. ಮೊದಲ ಗ್ಯಾರೇಜ್ ನಾಗ ಕೆಲಸ ಮಾಡಂತೆ ಹ್ಮ್ ಕಾಲೇಜ್ ಕೂಡ ನಮ್ಮ ಕ್ಲಾಸ್ಮೇಟ್ ಇತ್ತಿತ್ಲಾಗ ಹೊಲ್ದಾಗ ಮಾಡಂತೆ ಹಾ. ಮುಂದೆ ಇಲ್ಲೇ ನಾವು ಶಶಿ ಮುಗಿತಲ್ಲ ಎಲ್ಲ ಕ್ಲೋಸ್ ಮಾಡಿದ್ರಿ. ಎಲ್ಲ ಕೇಳೋಣ. ನಂಗೂ ಭೇಟಿ ಆಗಿಲ್ರಿ ಅವನು ಫಾಲೋ ಮಾಡಿದ್ರಿ ಹಾ ಬರ್ತಿದ್ದಾರೆ ಸರ್ ಏನು ದೊಡ್ಡ ಇರ್ತಾರೆ ಜೀವದ ಬೆಳೆ ಅಂತೀಯೋ ಏನು ನಿನ್ ಮುಂದೆ ಏನು ಹೇಳ್ಕೊಳೋದಲ್ಲ. ಹೇಳ್ತಿದ್ದಾರೆ ಈಗೆಲ್ಲ ಹ್ಮ್ ಈಗ ಯಾಕ ಏನ್ ಹೇಳಿಲ್ಲ ಮಾಡಿಲ್ಲ. ಏನ್ ಪ್ರಾಬ್ಲಮ್ ಒಂದು ಸಮಸ್ಯೆಗಳು ಏನದಾವು? ಏನ್ ಅನ್ನೋದು ಹೇಳಿಲ್ಲ ನಾವು ಈಗ ಬಂದಾಗಿಂದ ಫೋನ ಇಲ್ರಿ ಭೇಟಿನೂ ಇಲ್ಲ. ಕಾಸ ನಿಂದ ಜೀವದ ಗೆಳೆಯ ಅಲ್ಲವ. ಜೀವದ ಗೆಳೆಯ ಅಂದ್ರೆ ನಿನ್ ಮುಂದೆಲ್ಲ ಹೇಳ್ಕೋಬೇಕು ಅವ. ಈಗಿನ ಕಾಲದಾಗ ಯಾರಪ್ಪ ಜೀವ ಕೊಡವ್ರ? ಈ ಕಾಲದಾಗ ಯಾರು ಜೀವ ಗೆಳೆಯ ಕೊಡವ್ರ ಯಾರು ಇಲ್ಲ ಈಗ ನೋಡ್. ಅದು ತಲೆಯಾಗಿಟ್ಟು ಈಗಿನ ಕಾಲದಾಗ ಯಾರು ಜೀವ ಕೊಡುವಂತ ಗೆಳೆಯರಿಲ್ಲ. ಸರಿ ಬರ್ಬೇಕು ಬಾ. ಮುಂದೆ ಸರ್ ದೊಡ್ಡ ಹಾ ಬೆಳಿಗ್ಗೆ ಬಾ. ಆಯ್ತು. ಬಂದ್ಬಿಡಿದ್ರ ನೋಡ ನಿಂದೆಲ್ಲ ನಿಂದೆಲ್ಲ ಬಂದ್ ಮಾಡಿದ್ರಿ. ನಾನು 3 4 ದಿನ ಊರಾಗ ಇರೋದಿಲ್ಲ, ಬೆಂಗಳೂರು ಹೊಂಟೇನಿ. ಅದ್ ನೀನು ಶೂಟಿ ಮಾಡ್ತೇನೆ ಅಂತಿದ್ದಲ್ಲ, ಇದರ ಒಂದ್ 3 ದಿನ ನೀವು ಊರಿಗೆ ಹೋಗಿ ಬರ್ತಿದ್ದಪ್ಪ. ಬಂದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡೋದು. ಸರಿ. ತನ್ನ ಗೆಳೆಯನಿಂದ ನೊಂದ ಅವನು ರಜೆ ಸಿಕ್ಕ ಮೇಲೆ ಊರಿಗೆ ಹೋದವನು ಧಾರವಾಡಕ್ಕೆ ಹಿಂತಿರುಗಿ ಬರುವುದೇ ಇಲ್ಲ. ಶಿವರ್ ಆಗಲ್ಲಿ ಫೋನ್ ಮಾಡಿದ್ದಲ್ರಿ, ಅವ್ರಿಗೆ ಒಂದ್ ಸ್ವಲ್ಪ ಅಮೌಂಟ್ ಬೇಕಿತ್ತಂತ, 1 ಲಕ್ಷ ರೂಪಾಯಿ ತನಕ ಬೇಕ್ರಿ. ಅದಕ್ಕ ಅರ್ಜೆಂಟ್ ಐತಿ ಎಮರ್ಜೆನ್ಸಿ. ನಿನ್ಗಪ್ಪ? ಹೌದ್ ಸರ್, ನನ್ಗ ಬೇಕಾಗಿತ್ರಿ. 1 ಲಕ್ಷ ರೂಪಾಯಿ ಬೇಕಾಗಿತ್ತು ಸರ್. 3 ತಿಂಗಳಂದ್ರೆ ನಿಮ್ ಅಮೌಂಟ್ ಮತ್ತೆ ರಿಟರ್ನ್ ಮಾಡ್ತೀನಿ. ಅದ್ರ ನಮ್ ಬಡ್ಡಿ ನಿಮ್ಗೆಲ್ಲ ಗೊತ್ತೈತೆ, 10% ಬಡ್ಡಿ ನಮ್ದು. ಹ್ಞೂ ಸರ್. 15ನೇ ತಾರೀಕಿಂದ 15ನೇ ತಾರೀಕಿಗೆ ಬಡ್ಡಿ ಕ್ಲಿಯರ್ ಇರ್ಬೇಕು. ಹ್ಞೂನ್ರಿ, ನಾ ಬೆಳಗ್ಗೆ 10 ಗಂಟೆಗೆ ಕೊಡ್ತಾರೆ. ಅವ್ರ ಕಡೆ ಕೊಡ್ತೀರಿ? ಸರಿ. ಅದೇ ಬಡ್ಡಿದ ಒಂದ್ 2-3 ದಿನ ತಡ ಆಕೈತೆ, ಅದಕ್ಕೆ 15 ಕ್ಲಿಯರ್ ಆಗಿ ಆಗುತ್ತೆ. ನಾ ಬೆಳಗ್ಗೆ 10 ಕೆಲವು ಗಂಟೆಗೆ ತಿಂಗಳ ಕೊಡ್ತಾರೆ. ನಂತರ ತನ್ನ ಸ್ನೇಹಿತನನ್ನು ನೋಡಲು ಧಾರವಾಡಕ್ಕೆ ಆಗಮಿಸಿದಾಗ ಅವನಿಗೆ ಆದ ಅನುಭವಗಳೇ ಬೇರೆ. ಕಿರಣ, ಅದು ಮೊನ್ನೆ ಇಸ್ಕೊಂಡಿದ್ದು ರೊಕ್ಕ ಒಂದ್ ಸ್ವಲ್ಪ ಕೊಟ್ಬಿಡಪ್ಪ. ಅದ ಕೊಡುನಿರಪ್ಪ. ಅಲ್ಲ, ನೋಡೋದು ಬಾಳ ಮೈಮೆ ಬರತೈತೆ. ನಡಬರ್ಕ್ ನಾನ್ ಬೇರೆ ಆಗಿದ್ದೀನಿ. ಒಂದ್ ಸ್ವಲ್ಪ ಏನು ಪಟ್ನ ನಂಬುದು ಮುಗಿಸಿ ಇದನ್ ಮಾಡ್ಬಿಡ. ಮಾಡೋಣ. ಮತ್ ಇನ್ನೊಂದ್ ಕೆಲಸ ಇತ್ತು. ಅದು 3-4 ತಿಂಗಳಾಯ್ತು ಅದ್ರ ಸಲುವಾಗಿ. ಮಾಡೋಣ. ಇನ್ನೊಂದ್ ಸ್ವಲ್ಪ ಮತ್ತ ಅಮೌಂಟ್ ನೀಡ್ ಐತಿ. ಯಾರ ಕೊಡ್ತಾರ? ಯಾರು ಕುಣಿಸ್ಯಾರ? ಅದು ಲಾಸ್ಟ್ ಟೈಮ್ ಬಿಟ್ಟು ಬಂದ್ವಲ್ಲ ನಮ್ಮ ಹುಡುಗ ನಾಗೋ ಬರತಾನ. ಬಿಟ್ಬಿಡು ಮರ ಅಂತವ್ರ ದೋಸ್ತಿ ಎಲ್ಲ ನಿನ್ಗೆ ಎದಕ್ ಬೇಕು? ಅವರು ಹುಡುಗರು ಚಲೋ ಅದಾರೆ. ಫಸ್ಟ್ ಬಿಟ್ಬಿಡು ಅಂತವ್ರೆಲ್ಲ ದೋಸ್ತಿ ಹೆಂಗಿರ್ಬೇಕು.
ಕಿರಣ ಕಿರಣ ಬಂದಲ್ಲ ಏನಾಗು ಆರಾಮ ಆರಾಮ್ ನೀನ ಆರಾಮ ಇವಾಗ ಬಂದಿದ ಹೌದಾ ಆರಾಮಲ್ಲ ಶಶಿ ಎಲ್ಲಿದ್ದಾನ ಶಶಿಯಲ್ಲಿ ಅವ್ನ್ ಏನ್ ಪತ್ತೇನಿಲ್ಲ ಅವ ಬೆಟ್ಟ ಆಗಿಲ್ಲ ನನಗ ಅವಂಗ ಆರಾಮದಿಲ್ಲ ಆರಾಮಿದೆ ಏನ್ ನಡ್ಸಿರಿ ಏನಿಲ್ಲ ಇವತ್ತು ಊರಿಂದ ಬಂದು ನಾನು ಭೇಟಿ ಆಗ್ಬೇಕಂತ ಡೈರೆಕ್ಟ್ ನಿನ್ ಕಡೆ ನಮ್ಮ ಫೋನ್ ಹಚ್ಚಿದ್ನಿ ಫೋನ್ ಎತ್ತಲಿಲ್ಲ ನೀನು ಹೌದು ಬಿಸಿ ಇದ್ನ ಅದಕ್ಕೆ ಭೇಟಿ ಆಗ್ಬೇಕಂತ ಮನೆಗೆ ಬಂದೆ ನಾನು ಹೆಂಗ ಬಸ್ಸಿಗೆ ಬಂದ ಟ್ರೈನಿಗೆ ಬಂದ ಇಲ್ಲ ಬೈಕ್ ತಗೊಂಬಂದಿ ಹೌದಾ ಚಲೋ ಮಾಡಿದ್ವಪ್ಪ ಈಗ ನಾವು ಸ್ವಲ್ಪ ಬಿಸಿ ಇದ್ದೀನಪ್ಪೆ ಹೊರಗೆ ಬಂದು ಬೆಟ್ಟಕ್ಕೆ ಆಮೇಲೆ ಏನು ಅಷ್ಟು ದೂರಿಂದ ಬಂದು ಒಂದೇ ಮಾತಿನಾಗ ಹೋಗಂಗಿಲ್ಲ ಇಲ್ಲ ಸ್ವಲ್ಪ ಕೆಲಸ ಇದ್ದುವ ಏ ಕಿರಣ ಅವ್ನ ಕಳ್ಸಿ ಬಾ ಪಟ್ನ ಲಗುನ ಹೋಗಮ್ ಟೈಮ್ ಭಾಳ ಆಕೈತಿ ಹಾ ಹೋಗಿ ಬಿಡ ಈಗ ಅವನ್ನ ಕಳಿಸಿ ಬರುತ್ತೆ ಒಂದು 2 ನಿಮಿಷ ಕೂಡ ಸರಿ ಬೇಗ ಕಳ್ಸ್ಬೇಕು. ಸ್ವಲ್ಪ ಬಿಸಿ ಇದ್ದಾನೆ ನಿಂಗೆ ಮತ್ತೆ ಆಮೇಲೆ ಭೇಟಿ ಆಗ್ತಾನೆ ಹಾ ಹಲೋ ಸರ್ ಹಾ ಬರಾಗೈತೆ ಸರ್ ಇನ್ನೊಂದು 10 ನಿಮಿಷ ರೀ ರೆಡಿ ಹಾಕ್ಸ್ಕೊಂಡ್ ಬರ್ತೇವ್ರಿ ಹಾ ಅಲ್ಲೇ ತೋಟದ ಮನೆಗೆ ಬಂದು ಬಿಡ್ತೇವೆ ಹಾಂ ರೀ ಹಾಂ ಎಸ್ ಸರ್ 10 ನಿಮಿಷ ಬರ್ತೇವೆ ಓಕೆ ಸರ್ ಓಕೆ ಅಮೌಂಟ್ ಕೊಟ್ಟು ಡೀಲ್ ಮಾಡಿದ್ದೇನೆ ಇಲ್ಲ ಅದೊಂದು ಸ್ವಲ್ಪ ಬೇರೆ ಕೆಲಸ ಐತೆ ಅದೇ ನೋಡುಂಬ ಅದು ಅಮೌಂಟ್ ಕೇಳುಮ್ಮ ಕೇಳಿಕ್ಷ ಏನು ನಮ್ಗೆ ಮಾತಾಡಿಕ್ಷ ಮುಗಿಸ್ಬಿಡು ಹೋಗಮ್ಮ ಜಲ್ದಿ ನಡಿ ಕಟ್ ಶಶಿ ಶಶಿ ಎಲ್ಲಿ ಹೋಗ್ರಪ್ಪ ಇವ? ಏ ತಮ್ಮ ಬಾಯಿಲೆ ಶಶಿ ಎಲ್ದಾನ ಹೊಲಕ್ ಹೋಗ್ಯಾನು ನೋಡಿ ಎಲ್ಲೈತ್ ಹೊಲ ಕರ್ಕೊಂಡ್ ಹೋಗಪ್ಪ ಭೇಟಿ ಆಗ್ಬೇಕು ಅಂತ ಅವಾಗ ಹಾ ಹೋಗುದ್ ಬಾ ಹೋಗುನ್ ಬಾರ್ನ ತಮ್ಮ ದೂರ ಐತಿ ಹೊಲ ನೋಡಿ ಅಲ್ಲ ಮತ್ತ ಹೋಗಿ ಬರೋಣ ಬಾ ಎಷ್ಟೈತಿ ವರ್ಷ ಚೆನ್ನಾಗ್ ಓದಪ್ಪ ಚೆನ್ನಾಗ್ ಓದಿ ಏನಾರ ಒಂದ್ ನೌಕರಿ ಹಿಡಿ ಇಲ್ಲೇ ಅಲ್ಲ ಹಾ ಆಯ್ತು ಹೋಗ ಎಲ್ಲಿದಾನು ತಮ್ಮ ಇನ್ನೂ ಶಶಿ ಯಾ ರೂಪ ಅದ ಏ ಬಂದ್ ನಗು ಬನ್ನಿ ಬನ್ನಿ ಏ ನಗು ಬಾ ಆರಾಮಲ್ಲ ಆರಾಮಲ್ಲ ನೀ ಆರಾಮಲ್ಲ ಆರಾಮಪ್ಪ ಏನ ಮನಿಗ್ ಹೋಗಿದ್ ನಾನು ಮನಿಗ್ ಹೋಗಿದ್ನಿ ಮನಿ ಒಳಗ್ ನೋಡಿನ ಒದ್ರಿನ ಒಂದ್ 2 ಸಲ ಯಾರು ಹೋಗಿಲ್ಲ ಮತ್ತೆ ತಮ್ಮ ಮೇವ್ ತಗೊಂಡ್ ಬರಾಕತ್ತಿದ್ದ ಆ ಕಡೆಯಿಂದ ಮೇವ್ ತಗೊಂಡ್ ಬಂದ ತಮ್ಮ ಎಲ್ಲಿದಾನ ಶಶಿ ಅಣ್ಣ ಅಂತಲೇ ಇಲ್ಲಣ್ಣ ಇಲ್ಲಿ ಹೊಲಕ್ಕ ಅದಾನು ಕರ್ಕೊಂಡ್ ಹೋಗ್ಕೊಂಡ್ ಬಾ ಅಂದ ಅದಕ್ಕ ಕರ್ಕೊಂಡ್ ಬನ್ನಿ ಏನ್ ನಾನು ನೋಡಿದಂಗ ಆತು ನಿಮ್ಮೂರು ನೋಡಿರ್ಕಿಲ್ಲ ಎಲ್ಲಾ ನೋಡಿದಂಗ ಆತು ಆರಾಮಲ್ಲ ಆರಾಮದನಪ್ಪ ಹಿಂಗದನೆ ನೀ ಫೋನ ಮಾಡಿಲ್ಲಲ್ಲ ನೀನು ಎಲ್ಲಿ ಸ್ವಲ್ಪ ನಾನು ಓದುದ್ರಾಗ ಬಿಜಿ ಇದ್ನಿ ನಮ್ದು ಒಂದ್ ಜಾಬ್ ಆತ ಏ ಆಲ್ ದ ಬೆಸ್ಟ್ ಚಲೋ ಐತೆ ನಾನು ಬಾಳ ದಿನ ಆತ್ ಬಂದಿರ್ಕಿಲ್ಲ ನೋಡ್ ಖುಷಿ ಆತ ನಮ್ದಿಲ್ಲ ಹಿಂಗದನೆ ದೇವ್ರ ಇಟ್ಟಂಗ ಏನ್ ಮಾಡಾವ್ ಬಿಡಪ್ಪ ಜಾಬ್ ಎಲ್ಲಾ ತಗೊಂಡ್ ಆರಾಮ್ ಹೊಲ್ದಾಗ ಮಾಡ್ಕೊತ ಹೋದ್ರ ಯಾವನ್ ಕೈಯಾಗ ಆಳ್ ದುಡಿಯೋದ್ ಬೇಕಾಗಿಲ್ಲ ಹಿಂಗಾಗಿ ಎಲ್ಲಾ ಬಿಟ್ಟ ನಾ ಜಾಬ್ ಕಿರಣ್ ಭೇಟಿ ಆಗಿದ್ದ ಇಲ್ಲ ಏನ್ ಭೇಟಿ ಆಗಿದ್ನಿ ಏನ್ ಮಾಡವ ಒಟ್ಟ ಹಚ್ಕೋವಲ್ಲ ಮತ್ತ ಉಡಾಳ್ ಹುಡುಗರ ಅಟ್ ಕುಡ್ಯಾರ ಅವಾಗ ಅವಂಗೀಗ ಮೊದಲಿನಂಗ ನಮ್ದ ಹಿಂದಿಂದ ಏನ್ ನೆನಪಿಲ್ಲ ಈಗ ಅವಂಗ ಎಲ್ಲಾ ದೊಡ್ಡ ಮಂದಿ ಭೇಟಿ ಆಗ್ಬಿಟ್ರಲ್ಲ ಈಗ ರೊಕ್ಕದ ಮಂದಿ ಹೋಗಿದ್ನಿ ಏನ್ ಸರಿಯಾಗಿ ಮಾತಾಡ್ಲಿಲ್ಲ ಮನ್ಸಿಗೆ ಬಾಳ್ ಬೇಜಾರತ್ ಒಂದಿಲ್ಲ ಒಂದಿನ ಗೊತ್ತಾಕೈತಿ ಈಗ ಕೈ ತಪ್ಪ ಹೋಗ್ಯಾನ ಒಂದಿಲ್ಲ ಒಂದಿನ ತನಗ ಗೊತ್ತಾಕೈತಿ ಏನ್ ಮುಂದಿನ ಜೀವನ ಏನು ವಿಚಾರ ಮಾಡೋದಿಲ್ಲ ಉಡಾಳ್ ಹುಡುಗರ ಜೊತೆ ಅಡ್ಡಾಡ್ಕೊಂಡ್ ಕುಡ್ಕೋತ ಏನ್ ಐತಿಲ್ಲ ಅವ್ರವ್ರ ಲೈಫ್ ಅವ್ರವ್ರದ ಇರ್ಲಿ ಬಾ ಬಾಳ್ ಸಂದಿ ಒಂದ್ ಬಾ ಊಟ ಮಾಡಿ 2 ದಿವ್ಸ ಇದ್ದ ಹೋಗಂತ ಏನ ಇಲ್ಲ ಮತ್ತ ನಂದು ಕೆಲಸ ಅದಾವು ಅಲ್ಲಿ ಹೋಗಿ ಒಂದ್ ಸಿಗ್ನೇಚರ್ ಒಂದ್ ಮಾಡೋದೈತಿ ಜಾಬಿಂದ ನಾಳೆ ಹೊಕ್ಕ ನಾನು ಆಯ್ತು ಬಾ ಊಟ
ಎಲ್ಲಾ ಹುಸ್ಸೊಳೆ ಮಗ ಮಿತ್ರ ದ್ರೋಹಿ. ನಮಸ್ಕಾರ ಸಾವ್ಕಾರ. ನಮಸ್ಕಾರ. ಆರಾಮಿರ್ಬೇಕಲ್ಲ, ಏನ್ ಫೋನ್ ಇಲ್ಲ ಏನಿಲ್ಲ. 3 ತಿಂಗಳಿಂದ 6 ತಿಂಗಳು ಹಡ್ಸಿದಿ. ಈಗ ಏನಿಲ್ಲ ನನಗ್ ಬಡ್ಡಿ ಅಸಲು ಚುಕ್ತ ಎಲ್ಲಾ ಲೆಕ್ಕ ಮಾಡೀನಿ, ರೊಕ್ಕ ಕೊಟ್ಟು ಹೋಗು. ನಿಂತ ಕಾಲ ಮೇಲೆ ಕೇಳಿ ರೊಕ್ಕ ಎಲ್ಲಿಂದ ತರೋನ್ ಸಾವ್ಕಾರ? ಈಗ ಸದ್ಯ ಅಂತೂ ರೊಕ್ಕ ಇಲ್ರಿ. ನನಗ ಇನ್ನೊಂದ್ ಸ್ವಲ್ಪ ಟೈಮ್ ಬೇಕಾಕತ್ ಸಾವ್ಕಾರ. ಆಮೇಲೆ ನಿಮ್ ರೊಕ್ಕ ಏನೈತ್ಲ ಅಸಲು ಬಡ್ಡಿ ಎಲ್ಲಾ ಚುತಾ ಮಾಡ್ತೀನಿ. ಈಗ ಸದ್ಯ ಅಂತೂ ರೊಕ್ಕ ಇಲ್ಲ ನನ್ ಕಡೆ. ಹಿಂಗ ಅಂತಿ ಅಂತ ಗೊತ್ತಿತ್ತು, ಅದಕ್ಕ ನಿನ್ನ ಇಲ್ಲಿ ಕರ್ಸೇನಿ. ನೀ ಏನ್ ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಎಲ್ಲಾ ಲೆಕ್ಕ ಬರ್ದಿಟ್ಟೇನಿ. ಚುಕ್ತಾ ಮಾಡಿ ಹೋಗು. ಇರ್ಲಿಕ್ಕ ನಿನ್ನ ಇಲ್ಲಿ ಹೊಡೆದು ಹೋಗುದ್ರು ಇಲ್ಲಿ ಯಾರು ಬರೋದಿಲ್ಲ. ಈಗ ಸದ್ಯ ಕೊಡಂದ್ರೆ ಅಂತೂ ಕೊಡಾಕ್ ಆಗುದಿಲ್ಲ ಸಾವ್ಕಾರ ರೊಕ್ಕ. ನೀವ್ ನಿಂತ ಜಗದ ಮೇಲೆ ಈಗ ಬೇಕು ಕೊಡಂದ್ರೆ ಕೊಡಾಕ್ ಆಗುದಿಲ್ಲ. ಆಮೇಲೆ ಹೊಡಿತೀನಿ ಬಡಿತೀನಿ ಅಂದ್ರೆ ಇವೆಲ್ಲ ನನ್ ಮುಂದ್ ನಡೀದಿಲ್ಲ ಸಾವ್ಕಾರ. ರೊಕ್ಕ ಹೌದನ? ಇಷ್ಟು ತಿಂಡಿ ಐತೆನ ನಿಂದ? ತಗೋರ್ಲಿ ಅವ್ನು. ಏನ್ಲೇ ಬೋಸಡಿಕೆ, ನಮ್ ಸಾವ್ಕಾರ್ಗೆ ಎದ್ರ ಮಾತಾಡ್ತಿ? ಸುಮ್ಮ ಹೊಡ್ತಕ್ಕ ಓಣ ಹಾಕೋಬೇಡ, ಸುಮ್ನೆ ರೊಕ್ಕ ಕೊಟ್ಟು ಹೋಗ್ಬಿಡ. ಈಗ ಕೊಡಾಕ್ ಆಗುದಿಲ್ಲ ಸಾವ್ಕಾರ. ನಿಂದ ಇನ್ನೂ ತಿಂಡಿ ಮುರಿದಿಲ್ಲಲ್ಲ? ಹೋಗ್ಲಿ, ಎಷ್ಟರ ಸೊಕ್ಕಲೇ ನೀನ್. ತಪ್ಪು ಬಾಳ ಮಾಡತಿ ಸಾವ್ಕಾರ. ಇವಂದ ಇನ್ನೂ ತಿಂಡಿ ಮುರಿದಿಲ್ಲ, ಹಾಕರ್ಲಿ ಅವ್ನು. ಎಬಸ್ರಲಿ ಅವ್ನು. ನಿನಗ ಇನ್ನೊಮ್ಮೆ ಹೇಳತ್ತಾನೆ, ಜೀವ ಬೇಕೋ ರೊಕ್ಕ ಕೊಡ್ತೀವಿ. ರೊಕ್ಕ ಇಲ್ಲ ಸಾವ್ಕಾರ. ಇವಂದ ಇನ್ನೂ ಸೊಕ್ ಮುರಿದಿಲ್ಲ, ಹೊಡೆದ ಕಿನಾಲ್ನ ಹೋಗಿದ್ ಬರೋಲ್ಲ ಅವ್ನು. ಸಾವ್ಕಾರ ಇಲ್ಲ ಏನೈತಿ ಅಂದ. ನೀ ಯಾವ್ಲಿ ಕಬಾಬ್ ಮೇ ಹಡ್ಡಿ? ಸಾವ್ಕಾರ ನಮ್ ದೋಸ್ತ. ನಿನ್ನ ದೋಸ್ತ ಆದ್ರೆ ಏನಾತಲಿ? ಇಬ್ಬರು ಕೂಡ ಮ್ಯಾಗ ಪಾರ್ಸಲ್ ಮಾಡ್ಬಿಡ್ತಾನೆ, ಹಾಕಿರ್ಲಿ ಅವ್ನು. ಏ ನಿಂದಿರ್ಲೇ ಅಲ್ಲೇ ದೋಸ್ತ, ಒಂದೇ ಟೈಮ್ ಕುಂದ್ರ ಮುಗಿಸ್ಕೊಂಡ್ ಬರ್ತಾನೆ. ಬೇಡ ದೋಸ್ತ, ಇಷ್ಟು ದಿನ ಎಲ್ಲಾ ದೋಸ್ತಿ ಬಿಟ್ಟು ಬಾಳ ತಪ್ಪು ಮಾಡಿನ. ಇದ್ರು ಇಬ್ರು, ಸತ್ರು ಇಬ್ರು ಕೂಡ. ಇಲ್ಲಿಂದ ಹೋದ್ರ ಇಬ್ರು ಜೀವಂತಾಗೆ ಹೊರಗೆ ಹೋಗೋಣ. ಏನಂದೆ ಸೊಗರ? ಕೆರೆ ಹೋಗಿತ್ತೇನಂದಿ? ನಮ್ಮ ಹುಡುಗ ಇವಂಗ ಏನ್ರ ಹೆಚ್ಚು ಕಡಿಮೆ ಆಗಿತ್ತಂದ್ರ ನಿಮ್ಮನ್ನ ಅಷ್ಟು ನಿಮ್ ಹುಡುಗರ್ನ ಅಷ್ಟು ಸುಟ್ಟ ಬರ್ತಿದ್ನೆ. ಸುಟ್ಟ ಬರ್ತಿದ್ದೆ ದೋಸ್ತ, ಸುಟ್ಟ ಬಿಡು ಅಡ್ಗಿ ಮಕ್ಕಳವ್ರನ್ನ. ಸೋಮೇರಿ ಹೋಗ್ಲಿ. ಎಷ್ಟ್ ಕೊಡೋದೈತಾವ ನಿನಗ? 3 ಲಕ್ಷ ಕೊಡದೈತ್. ಕೊಡದಿದ್ರ ಅಷ್ಟ ಮಾತಾಡ. 1 ರೂಪಾಯಿನೂ ಕೊಡಾಕ್ ಆಗುದಿಲ್ಲ. ಏನ್ ಹರ್ಕೋದಿ ಹರ್ಕೋ ಬಾಲೆ. ಒಂದ್ ನಿಮಿಷ ಆಗಲ್ಲ. ಏನಂದಿ ಸಾವ್ಕಾರ? ನನ್ನ ಕೋಟೆ ಒಳಗ ಯಾವ ಬರ್ತಾನ ಬರ್ಲಿ, ನನ್ ದೋಸ್ತ್ ಬಂದಾನ. ಈ ಕಲಿಯುಗದಾಗ ರೊಕ್ಕ ರೂಪಾಯಿ ಅದ್ರ ಹಿಂದ್ ಬಿದ್ದ ಹಾಳಾಗಿದ್ದೆ. ಯಾ ಸಂಬಂಧಿಕರು ಬರ್ಲಿಲ್ಲ, ಯಾ ರೊಕ್ಕ ಬರ್ಲಿಲ್ಲ. ಬಂದವ ನನ್ ಗೆಳೆಯ. ನಮಸ್ಕಾರ ನಿನಗ, ನಿನ್ ರೊಕ್ಕಕ್ಕ. ಜೀವದ ಗೆಳೆಯನನ್ನು ಬಿಟ್ಟು ದುಡ್ಡಿನಿಂದ ಬಿದ್ದ ಅವನು ಕೊನೆಯ ಕ್ಷಣದಲ್ಲೂ ದುಡ್ಡು ಕೈ ಹಿಡಿಲಿಲ್ಲ. ಆದರೆ ಅವನಿಗೆ ಕೈ ಹಿಡಿದಿದ್ದು ಅವನ ಗೆಳೆಯ ಮಾತ್ರ. ಜೀವನದಾಗ ಆಸ್ತಿನ ಕಳ್ಕೊಂಡ್ರು ದೋಸ್ತಿನ ಕೊಳಕಕ್ಕೆ ಹೋಗ್ಬೇಡ್ರಿ.